ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ಪಾರ್ಟ್ 1 ಪಾರ್ಟ್ 2 ಅನ್ನೋ ಒಂದು ಎರಡು ವಿಡಿಯೋದಲ್ಲಿ ಈ ಒಂದು ಕಾನ್ಸೆಪ್ಟ್ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇದ್ದೀನಿ. ಜಸ್ಟ್ 50ರಿಂದ 65 ಸಾವಿರ ಇಟ್ಕೊಂಡು ನೀವು ಒಂದು ರಿಯಲ್ ಎಸ್ಟೇಟ್ ನ ಓನ್ ಮಾಡ್ಬೋದು. ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ರೆಂಟ್ ನ ಸಹ ಯಾವ ರೀತಿ ಪಡಿಬಹುದು ಅಂತ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಇಂಡಿಯಾದಲ್ಲಿ ಒಂದು ರಿಯಲ್ ಎಸ್ಟೇಟ್ ನ ಒಂದು ಸೆಂಟಿಮೆಂಟ್ ಹೇಳ್ತೀನಿ ಸ್ನೇಹಿತರೆ. ಏನಂತ ಹೇಳಿದ್ರೆ, ಇದು ನನಗೂ ಆಗಿರುವಂತ ಒಂದು ಫೀಲಿಂಗು, ಆಗ್ತಾ ಇರುವಂತ ಒಂದು ಫೀಲಿಂಗ್ ಅಂತಾನೆ ಹೇಳ್ಬೋದು. ಸೊ ಇಂಡಿಯಾದಲ್ಲಿ ಹುಟ್ಟಿದ್ರೆ ಒಂದು ಮನೆ ಮಾಡ್ಬೇಕು, ಅದು ಸ್ವಂತಕ್ಕೆ ಒಂದು ಮನೆ ಮಾಡ್ಬೇಕು. ನಾವು ಆ ಒಂದು ಜಾಗದಲ್ಲಿ ಬದುಕಿ ಬಾಳಿ ಅಲ್ಲೇ ನಾವು ಸಾಯ್ಬೇಕು ಅಂತ ಅಷ್ಟು ನಾವು ಮೆಂಟಲಿ ಪ್ರಿಪರೇಷನ್ ಆಗಿರ್ತೀವಿ. ನೀವು ಸುಮಾರು ಸಲ ಈ ರೀತಿ ಒಂದು ಫೀಲ್ ಬಂದಿರ್ತಪ್ಪ, ನಮ್ದು ಒಂದು ಸ್ವಂತ ಮನೆ ಇರಬೇಕು, ಒಂದು ಬಾಡಿಗೆ ಬಂದಿನಾದ್ರೂ ಪರವಾಗಿಲ್ಲ, ಒಂದು ಸ್ವಂತ ಮನೆ ಇರಬೇಕು ಅಂತ ಒಂದು ಫೀಲ್ ಇರುತ್ತೆ. ಅದೊಂದು ಆ ಒಂದು ಫೀಲ್ ಒಂದು ಹೇಳ್ಬೇಕಾದ್ರೆ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಬಟ್ ಈ ರೀತಿಯ ಒಂದು ನೀವು ಒಂದು ಕನ್ಸನ್ನ ಇಟ್ಕೊಂಡಿರ್ತೀರ. ಆ ಒಂದು ಕನ್ಸ್ ನನ್ಸ್ ಮಾಡ್ಬೇಕಂದ್ರೆ ₹1 ಅಲ್ಲ, ₹2 ಅಲ್ಲ, ಲಕ್ಷ ಕೋಟಿಗಳಲ್ಲಿ ಬೇಕಾಗುತ್ತೆ. ಸೊ ಬೆಂಗಳೂರು ಅಂತ ಸಿಟಿಯಲ್ಲಿ ನಾ ಒಂದು ಹಾರ್ಟ್ ಆಫ್ ದ ಸಿಟಿ ಒಂದು ಬ್ಯಾಂಗ್ಳೂರ್ ಏನಿದೆ, ಆ ಒಂದು ಲೊಕೇಶನ್ ನೀವೇನಾದ್ರೂ ಒಂದು ಸಣ್ಣ ಫುಲ್ ಸೈಟ್ ನಾನು ಹೇಳ್ತೀರ, ಒಂದು ಸಣ್ಣ ಏನಾದ್ರು ಮನೆ ಕಟ್ಟಿರುವಂತ ಮನೆನೋ ಅಥವಾ ಸೈಟ್ ಅನ್ನು ನೀವೇನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಕಮ್ಮಿ ಅಂದ್ರೆ 1.25 ಕೋಟಿ ಬೇಕು. ಅದೇ ನೀವು ಸ್ವಲ್ಪ ಔಟ್ಸ್ಕರ್ಟ್ಸ್ ಹೋಯ್ತು ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 50ರಿಂದ 70 ಲಕ್ಷ ಬೇಕು. ಸೊ ಇಷ್ಟು ಅಮೌಂಟ್ ತಗೊಂಡು ನೀವು ಎಷ್ಟು ಜನ ಬೈ ಮಾಡಕ್ಕಾಗುತ್ತೆ ಸ್ವಂತ ಮನೆನ? ಕಷ್ಟ. ಅದ್ರ ಜೊತೆಗೆ ಯಾವ್ದೇ ಒಂದು ಸೈಟ್ ನೀವು ಪರ್ಚೇಸ್ ಮಾಡಿದ್ರಿ, ಅದ್ರ ಜೊತೆಗೆ ಯಾವ್ದೇ ಒಂದು ಬಿಲ್ಡಿಂಗ್ ನ ಬೈ ಮಾಡಿದ್ರಿ, ಅದ್ರ ಜೊತೆಗೆ ಏನ್ ಬರುತ್ತೆ ಅಂದ್ರೆ ಒಂದು ಲಿಟಿಗೇಷನ್ ಅಂತ ಒಂದು ಅಟ್ಯಾಚ್ ಆಗಿ ಬರುತ್ತೆ. ಸೊ ಎಕ್ಸಾಂಪಲ್, ಅಣ್ಣ ಹತ್ರ ನೀವೇನಾದ್ರು ಒಂದು ಪ್ರಾಪರ್ಟಿನ ಬೈ ಮಾಡಿದ್ರೆ ತಮ್ಮ ಒಂದು ಕೇಸ್ ಹಾಕೋದು, ಇಲ್ಲ ಅಣ್ಣ ಬಂದ್ ಕೇಸ್ ಹಾಕೋದು, ಅವ್ರ ತಾಯಿ, ಅವ್ರ ತಂದೆ, ಈ ರೀತಿ ಒಂದು ಲಿಟಿಗೇಷನ್ ಜೊತೆಯಾಗಿ ಜಾಯಿಂಟ್ ಆಗಿ ಬರುತ್ತೆ. ಇದ್ರ ಜೊತೆಗೆ ನೀವೇನಾದ್ರು ಔಟ್ಸ್ಕರ್ಟ್ಸ್ ಅಲ್ಲಿ, ಬೆಂಗಳೂರು ಔಟ್ಸ್ಕರ್ಟ್ಸ್ ಏನಾದ್ರು ಒಂದು ಸೈಟ್ ಗಳು ಬೈ ಮಾಡ್ಬಿಟ್ರೆ ಅಂತ ಅದ್ರಲ್ಲಿ ಇರುವಂತ ಲಿಟಿಗೇಷನ್ ಹೋಗ್ಬಿಟ್ರೆ ನಿಮ್ಗೆ ತಲೆನೇ ಕೆಟ್ಟೋಗುತ್ತೆ. ಅದ್ರ ಜೊತೆಗೆ ಟ್ಯಾಕ್ಸಸ್, ಮುನ್ಸಿಪಲ್ ಟ್ಯಾಕ್ಸಸ್, ವಾಟರ್ ಬಿಲ್ಲು, ಅದು ಇದಂತ ಸುಮಾರು ಮೇಂಟೆನೆನ್ಸ್ ಅದು ಇದು ಇರುತ್ತೆ. ಇವಿಷ್ಟೂ ಇದ್ದ ಮೇಲೆ ನಿಮ್ಗೆ ಲಕ್ ಇರ್ಬೇಕು. ಸುಮಾರು ಜನ ನಾನು ನೋಡಿದೀನಿ, ಹಣ ಇರುತ್ತೆ, ಒಂದು ಕನ್ಸು ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಅವ್ರಿಗೆ ಕೈಗೂಡೋದೇ ಇಲ್ಲ. ಅವಾಗ ಹೋಗಿ ಅಸ್ಟ್ರಾಲಜಿ, ರಾಶಿ ಹೇಳ್ತಾರೆ, ಒಂದು ನ್ಯೂಮರಾಲಜಿ, ಅಸ್ಟ್ರಾಲಜಿ ಕೇಳ್ತಾರೆ, ಏನಾದ್ರು ಸ್ವಾಮೀಜಿ ಈ ತರ ನನ್ನ ಹತ್ರ ಹಣ ಇದೆ, ಎಲ್ಲ ಇದೆ, ಬಟ್ ಮನೆ ಮಾಡಕ್ಕೆ ಆಗ್ತಿಲ್ಲ, ನನ್ನ ಕೈ ರಾಶಿ ನೋಡಿ ಅಂತ ಹೇಳ್ತೀರಿ. ಅವಷ್ಟು ಲಕ್ ಇದ್ರೆ ಮಾತ್ರ ಆಗೋದು. ಬಟ್ ಈಗಿನ ಒಂದು ಸಿಚುಯೇಷನ್ ಅಲ್ಲಿ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಒಂದು ರಿಯಲ್ ಎಸ್ಟೇಟ್ ಪ್ರಾಪರ್ಟಿಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಇದೆಲ್ಲ ಒಂದು ಲಿಟಿಗೇಷನ್, ಟ್ಯಾಕ್ಸಸ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಟೆನ್ಷನ್ ಆಗಿ ಭಯ ಬೀಳ್ತಾರೆ. ಅದಕ್ಕೋಸ್ಕರ ಇರುವಂತ ಮತ್ತೊಂದು ಬ್ರಿಲಿಯಂಟ್ ಆಗಿರುವಂತ ಒಂದು ಫಂಡ್ ಅಂತ ಹೇಳಿದ್ರೆ ರೀಟ್ ಅಂತ. ಸೊ ರೀಟ್ ಅಂದ್ರೆ ಎಕ್ಸ್ಪ್ಲನೇಷನ್ ಸಹ ಕೊಟ್ಬಿಡ್ತೀನಿ, ಏನು ಟೆನ್ಷನ್. ರೀಟ್ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ. ಇದು ಒಂದು ಟ್ರಸ್ಟ್ ರೀತಿಯ ಒಂದು ಆರ್ಗನೈಸೇಷನ್ ಮಾಡಿ, ಆ ಒಂದು ಟ್ರಸ್ಟ್ ಮುಖಾಂತರ ಒಂದು ಪ್ರಾಪರ್ಟಿಗಳನ್ನ ಬೈ ಮಾಡಿ ಆ ಪ್ರಾಪರ್ಟಿನ ಮೇಂಟೆನೆನ್ಸ್ ಮಾಡುವಂತ ಒಂದು ಟ್ರಸ್ಟ್ ಈ ನಮ್ಮ ರೀಟ್ ಅಥವಾ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ. ಸೊ ಇದು ಬೇಸಿಕಲಿ ಇಂಟ್ರೊಡಕ್ಷನ್ ಆಗಿದ್ದು ಬಂದು 1960 US ಅಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಫಸ್ಟ್ ಒಂದು ಪ್ರೆಸಿಡೆಂಟ್ ಅಲ್ಲಿ ಅನೌನ್ಸ್ಮೆಂಟ್ಸ್ ಮಾಡಿದ್ರು. ಅದಾದ ನಂತರ ಇದು ಇಂಡಿಯಾದಲ್ಲಿ ನೀವು ತಗೊಂಡ್ರೆ ಹೊಸದಾಗಿರುವಂತ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಇದು ಇನ್ನು ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ರೀಟ್ ಅಂತ ಹೇಳಿದ್ರೆ, ತುಂಬಾ ಸಿಂಪಲ್ ಅಂದ್ರೆ ಮ್ಯೂಚುವಲ್ ಫಂಡ್ ನೀವೇನ್ ಮಾಡ್ತೀರಾ, ನಿಮ್ಮ ಹಣನ ತಗೊಂಡೋಗಿ ಮ್ಯೂಚುವಲ್ ಫಂಡ್ ಕೊಡ್ತೀರಾ. ಅವ್ರು ಏನ್ ಮಾಡ್ತಾರೆ, ಈಕ್ವಿಟಿಯಲ್ಲಿ ಹಾಕೊಂಡು, ಈಕ್ವಿಟಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಹಾಕೊಂಡು ಹಣನ ಬರುವಂತ ಹಣನ ಅವ್ರ ಪ್ರಾಫಿಟ್ ಅಥವಾ ಒಂದು ಅವ್ರ ಎಕ್ಸ್ಪೆನ್ಸಸ್ ನ ತಗೊಂಡು ನಿಮ್ ಜೊತೆ ಶೇರ್ ಮಾಡ್ತಾರೆ. ಇದು ಮ್ಯೂಚುವಲ್ ಫಂಡ್. ಅದೇ ರೀತಿ ವರ್ಕ್ ಆಗುವಂತ ಒಂದು ಕಾನ್ಸೆಪ್ಟ್ ಈ ನಮ್ಮ ರೀಟ್. ಅದ್ರ ಜೊತೆಗೆ ಇದನ್ನ ಯಾರು ಮೇಂಟೆನೆನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಹೇಳಿದ ಟ್ರಸ್ಟ್ ಅಂತ, ರೀಟ್ ಅಂತ ಟ್ರಸ್ಟ್ ಅಂತ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ, ಅವರಲ್ಲಿರುವಂತ ಒಂದು ಟ್ರಸ್ಟಿನ ಮ್ಯಾನೇಜ್ಮೆಂಟ್ ಆಗಿ ಮಾಡಿ, ಅದ್ರಲ್ಲಿ ಒಬ್ಬ ಮ್ಯಾನೇಜರ್ನ ಒಂದು ಅಪಾಯಿಂಟ್ಮೆಂಟ್ ಮಾಡಿ, ಆ ಒಬ್ಬ ಮ್ಯಾನೇಜರ್ ಡಿಸೈಡ್ ಮಾಡ್ತಾನೆ ಎಲ್ಲೆಲ್ಲಿ ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕಂತ ಡಿಸಿಷನ್ ಮಾಡ್ತಾನೆ. ಆ ಒಂದು ಮ್ಯಾನೇಜರ್ ಮುಖಾಂತರ ಈ ನಮ್ಮ ಟ್ರಸ್ಟ್ ನಡೆಯುತ್ತೆ. ಓಕೆ. ಅದ್ರ ಜೊತೆಗೆ ಆಡಿಯೋ ಹೇಳ್ದಂಗೆ ಈ ನಮ್ಮ ಮ್ಯಾನೇಜರ್ನ ಅಪಾಯಿಂಟ್ಮೆಂಟ್ ಮಾಡಿ ಬಂದು ಈ ಟ್ರಸ್ಟ್. ಸೊ ಟ್ರಸ್ಟ್ ಹೇಳಿದ್ರೆ, ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡರ್ ಇರ್ತಾರೆ. ಅವ್ರ ಬಿಲ್ಡರ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರನ್ನ ಟ್ರಸ್ಟ್ ಮಾಡ್ತಾರೆ, ರೀಟ್ ಅಂತ ಟ್ರಸ್ಟ್ ಮಾಡ್ತಾರೆ. ಅವರು ಟ್ರಸ್ಟಿ ಆಗ್ತಾರೆ, ಸ್ಪಾನ್ಸರರ್ ಆಗ್ತಾರೆ. ಅದಾದ್ಮೇಲೆ ಟ್ರಸ್ಟ್ ಅಲ್ಲಿರುವಂತ ಪರ್ಸನ್ ಬಂದು ಟ್ರಸ್ಟಿ ಆಗ್ತಾರೆ. ಆ ಟ್ರಸ್ಟಿ ಮುಖಾಂತರ ಒಬ್ಬ ಮ್ಯಾನೇಜರ್ನ ಅಪಾಯಿಂಟ್ಮೆಂಟ್ ಮಾಡಿ ಅವ್ರ ಮ್ಯಾನೇಜರ್ ಡಿಸಿಷನ್ ತಗೊಂತಾರೆ. ನೋಡಿ, ನೆನ್ಪಿಟ್ಕೊಳ್ಳಿ, ಈ ನಮ್ಮ ಮ್ಯಾನೇಜರ್ ನಾನು ಏನ್ ಹೇಳಿದ್ರೆ ಅವರ ಮುಖಾಂತರನೇ ಈ ಇನ್ವೆಸ್ಟ್ಮೆಂಟ್ಸ್ ಡಿಸಿಷನ್ ಆಗೋದು. ಓಕೆ. ಅದ್ರ ಜೊತೆಗೆ ಟ್ರಸ್ಟ್ ಇರುತ್ತೆ, ಟ್ರಸ್ಟಿನೂ ಇರ್ತಾರೆ, ಸ್ಪಾನ್ಸರು ಇರ್ತಾರೆ. ಸೊ ಅವರ ಒಂದು ಬ್ಯಾಕಪ್ ಸಪೋರ್ಟ್ ಆಗಿರುತ್ತೆ. ಬಟ್ ಡಿಸಿಷನ್ ಮಾಡೋದು ಬಂದು ಈ ನಮ್ಮ ಮ್ಯಾನೇಜರ್ ಆಗಿರುವಂತ ಒಬ್ಬ ಪರ್ಸನ್. ಓಕೆ. ಇವಿಷ್ಟು ಆದ್ಮೇಲೆ ಈ ನಮ್ಮ ಕಂಪನಿ, ಈ ಟ್ರಸ್ಟ್ ಏನಾಗುತ್ತೆ, ರಿಜಿಸ್ಟ್ರೇಷನ್ಗೆ ಹೋಗುತ್ತೆ. ಅದಾದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಹ ಬರ್ಬೋದು, ಅಥವಾ ಪ್ರೈವೇಟ್ ಮುಖಾಂತರ ಸಹ ಅವರು ಹಣನ ರೇಸ್ ಮಾಡ್ಬೋದು. ಬೈ ಯೂನಿಟ್ಸ್ ನ ಸೆಲ್ ಮಾಡ್ಕೊಂಡು ಅವರು ಸಹ ನಿಮ್ಮ ಹತ್ರ ಹಣನ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಪ್ಲಾನ್ ಮಾಡ್ಬೋದು. ಸೊ ಈ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನೀವೇನಾಗ್ತೀರಾ ಅಂದ್ರೆ, ಯಾವುದೇ ಒಂದು ಪ್ರಾಪರ್ಟಿಯಲ್ಲಿ ಇರುವಂತ ಒಂದು ಏನಾದ್ರೂ ಒಂದು ಓನರ್ಶಿಪ್ ಏನಿದೆ, ಅದ್ರಲ್ಲಿ ನೀವು ಪಾರ್ಟ್ ಆಗಿ ಓನರ್ ಆಗ್ತೀರಾ.
ಒಂದು ಒಂದು ರೀಟ್ ಅಂತ ಒಂದು ಪಾರ್ಟ್ 2 ಅಲ್ಲಿ ಶೇರ್ ಮಾಡ್ತೀನಿ. ಆ ಒಂದು ರೀಟ್ ಅಲ್ಲಿ ಒಬ್ರು ಬಿಲ್ಡರ್ ಸುಮಾರು ಒಂದು ಪ್ರಾಪರ್ಟಿಗಳು, ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ಸುತ್ತಮುತ್ತ ಬ್ಯಾಂಗ್ಳೂರಲ್ಲಿ ಇಟ್ಕೊಂಡಿದ್ದಾರೆ. ಆ ಒಂದು ಬಿಲ್ಡಿಂಗ್ ಅಥವಾ ಕಮರ್ಷಿಯಲ್ ಒಂದು ಓನರ್ಶಿಪ್ ಅಲ್ಲಿ ನೀವು ಸಹ ಓನರ್ ಆಗಿರೋದ್ರಿಂದ ನೀವು ಪಾರ್ಟ್ ಓನರ್ ಅಂತ ಕರೀತಾರೆ. ಇವಿಷ್ಟು ಆದ್ಮೇಲೆ ಇಂಡಿಯಾದಲ್ಲಿ ಅಲ್ಲ, ವರ್ಲ್ಡ್ ವೈಡ್ ಯಾವ ರೀತಿ ಒಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಬಂದು ರಿಟೇಲ್. ಸೊ ಈ 5 ಕ್ಯಾಟಗರಿ ಏನ್ ಹೇಳಿದೀನಿ, ಈ ಒಂದು 5 ಕ್ಯಾಟಗರಿ ಅವರು ಇನ್ವೆಸ್ಟ್ಮೆಂಟ್ ಮಾಡುವಂತ ಒಂದು ರೂಲ್ಸ್ ಇಂಡಿಯಾ ಅಲ್ಲ, ವರ್ಲ್ಡ್ ವೈಡ್ ಸಹ ಇದೆ. ಮೊದಲನೇದಾಗಿ ಬಂದು ರಿಟೇಲ್ ಅಂತ ಹೇಳಿದ್ರೆ, ಈ ನಮ್ಮ ರೀಟ್ ಅಂತ ಹೇಳಿದ್ರೆ REIT ರೀಟ್ ಹೇಳಿದ್ರೆ ಅವರು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಅವರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ರಿಟೇಲ್ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ಬಿಲ್ಡ್ ಮಾಡಿ ಅಲ್ಲಿ ಮಾಲ್ಸ್, ಅಂಗಡಿಗಳು ಈ ರೀತಿ ಒಂದು ಬಿಸ್ನೆಸ್ ಮಾಡ್ತಾರೆ, ಅಲ್ಲಿಂದ ರೆಂಟ್ ನ ಕಲೆಕ್ಟ್ ಮಾಡ್ತಾರೆ. ಅದು ರಿಟೇಲ್ ಕ್ಯಾಟಗರಿ ಟೈಪ್ ಅಲ್ಲಿ. ಸೆಕೆಂಡ್ ಕ್ಯಾಟಗರಿ ಬಂದು ರೆಸಿಡೆನ್ಷಿಯಲ್ ಅಂದ್ರೆ ತುಂಬಾ ಸಿಂಪಲ್, ಮನೆಗಳನ್ನ ಕಟ್ಟಿಸ್ತಾರೆ, ಬಾಡಿಗೆಗಳು ಬಿಡ್ತಾರೆ, ಇಲ್ಲಾಂದ್ರೆ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿಸ್ತಾರೆ, ಅಪಾರ್ಟ್ಮೆಂಟ್ಗಳನ್ನ ಮಾಡ್ತಾರೆ. ಇದು ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಹೆಲ್ತ್ ಕೇರ್ ಅಂದ್ರೆ ತುಂಬಾ ಸಿಂಪಲ್, ಏನು ಹಾಸ್ಪಿಟಲ್ಸ್, ಹೆಲ್ತ್ ಕೇರ್ಸ್, ಆಶ್ರಮಗಳು, ಅದು ಇದುಗಳನ್ನ ಬಿಲ್ಡ್ ಮಾಡಿ, ಅಥವಾ ಈ ಓಲ್ಡ್ ಏಜ್ ಗ್ರೂಪ್ ಅಂತ ಪ್ಲೇಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಜಾಗಗಳನ್ನ ಬಿಲ್ಡ್ ಮಾಡಿ ಅಲ್ಲೂ ಸಹ ಹಣನ ಕಲೆಕ್ಷನ್ ಮಾಡ್ತಾರೆ. ಅದ್ರ ಜೊತೆ ನೆಕ್ಸ್ಟ್ ಬಂದು ಆಫೀಸ್. ಸೊ ಎಕ್ಸಾಂಪಲ್ ಇವಾಗ ನೀವು ಬೆಂಗಳೂರಲ್ಲಿ ಬಂದ್ರೆ ಸುತ್ತಮುತ್ತ ನೀವು ನೋಡಿದ್ರೆ ITPL ಪಾರ್ಕ್ ಇದೆ, ಅದ್ರ ಜೊತೆಗೆ ಮಾನ್ಯತಾ ಟೆಕ್ ಪಾರ್ಕ್ ಇದೆ, ಸುಮಾರು ಒಂದು ಬಾಗ್ಮನೆ ಟೆಕ್ ಪಾರ್ಕ್ಸ್, ಈ ತರ ಸುಮಾರು ಟೆಕ್ ಪಾರ್ಕ್ಗಳಿದೆ. ಆ ಟೆಕ್ ಪಾರ್ಕ್ಗಳನ್ನ ಈ ಆಫೀಸ್ ಕ್ಯಾಟಗರಿಲಿ ಅವರು ಮೇಂಟೆನೆನ್ಸ್ ಮಾಡ್ತಾರೆ. ಅದಾದ್ರ ಜೊತೆಗೆ ಮಾರ್ಟ್ಗೇಜ್ ಅನ್ನೋದು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಟೈಪ್ ಆಫ್ ರೀಟ್ ಇದೆ. ಈ ಒಂದು ರೀಟ್ ಅಲ್ಲಿ ಏನಂತ ಹೇಳಿದ್ರೆ, ಈ ಮಾರ್ಟ್ಗೇಜ್ ರೀಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಫೈನಾನ್ಸಿಂಗ್ ತರ ಮಾಡ್ತಾರೆ. ಈಗ ಎಕ್ಸಾಂಪಲ್ ಯಾವುದೋ ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇದೆ ಅಂತ ಅನ್ಕೊಳ್ಳಿ, ಅಲ್ಲಿ ಫೈನಾನ್ಸಿಂಗ್ ಬೇಕಂತಂದ್ರೆ ಫೈನಾನ್ಸಿಂಗ್ ಮಾಡಿ ಅದರ ಮುಖದ ಸಹ ಸ್ವಲ್ಪ ಬಡ್ಡಿಗಳನ್ನ ಕಲೆಕ್ಷನ್ ಮಾಡಿ ಇವರು ಹಣನ ಮಾಡುವಂತ ಒಂದು ಕ್ಯಾಟಗರಿಯಲ್ಲಿ ಈ ನಮ್ಮ ಮಾರ್ಟ್ಗೇಜ್ ನ ನಾವು ನೋಡ್ಬೋದು. ಇವಿಷ್ಟೇನ ರೀಟ್ ಅಲ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಕೊಡ್ತೀನಿ, ಅದು ಮುಂದಿನ ಭಾಗದಲ್ಲಿ. ಸೊ ನೀವೇನಾದ್ರೂ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಟೆನ್ಷನ್ ಇಲ್ದಿರ ಅಂತ ಹೇಳಿದ್ರೆ, ಪಾರ್ಟ್ 2ಗೆ ಸಹ ವೆಯ್ಟ್ ಮಾಡಿ. ಒಳ್ಳೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದೀನಿ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಡಿಸಿಷನ್ ಮಾಡಿದ್ರೆ ಹಣನ ರೆಡಿ ಮಾಡ್ಕೊಳ್ಳಿ, ನಾನು ಪಾರ್ಟ್ 2 ಅಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ಅಲ್ಲಿವರೆಗೂ ನಮಸ್ಕಾರ.